ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಟೆರೆಸ್ನ ಅವಸ್ಥೆ, ಬೇಸಿಗೆಯಲ್ಲಿ ನನ್ನ ಟೆರೆಸ್ನ ಅವಸ್ಥೆ ಹೇಗಿದೆ ಅಂದರೆ ನನಗೆ ನೋಡೋಕ್ಕೆ ಒಂಥರ ಆಗ್ತಿದೆ. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಎಲ್ಲ ಬಾಡ್ಕೊಂಡಿದೆ ಬಿಸಿಲಿಗೆ. ನಿನ್ನೆ ನೀರು ಹಾಕಿದ್ದೆ, ಡೈಲಿ ಬಂದು ಹಾಕ್ತಾಯಿದ್ದೀನಿ ಇವಾಗ. ಇದು ಒಂದು ಜಾಜಿ ಮಲ್ಲಿಗೆ, ಇದೊಂದು ಮಲ್ಲಿಗೆ ಬಿಟ್ಟಿಲ್ಲ. ಮತ್ತು ಇನ್ನೊಂದೇನು ಅಂದರೆ ಇದು ಶಂಖಪುಷ್ಪ ಲ್ಯಾವೆಂಡರ್ ಕಲರು, ಸಿಂಗಲ್ ಪೆಟಲು, ತುಂಬ ಚೆನ್ನಾಗಿ ಬಿಡ್ತಾಯಿದೆ. ಬೆಳಗ್ಗೆ ಹೊತ್ತು ಒಂದೊಂದು 2 3 ಸಿಗತ್ತೆ. ಚೆಂಡು ಹೂವು ಪುನಃ ಬಿಟ್ಟಿದೆ. ನಮ್ಮ ಶಿಝಿಗೆ ಫುಲ್ಲು 0 ಟ್ರಿಮ್ ಮಾಡಿಸ್ಬಿಟ್ಟಿದ್ವಿ, ಬೇಸಿಗೆ ಅಲ್ವಾ ಅದಕ್ಕೆ. ಇದು ಒಂದು ವೈಟು ಮತ್ತು ಒಂದು ಲ್ಯಾವೆಂಡರ್ ಎರಡೂ ಕೂಡ ಇದೆ, ನೋಡ್ತಾ ಇರ್ಬೋದು. ಆಮೇಲೆ ಇದು ಡ್ರ್ಯಾಗನ್ ಫ್ರೂಟು ಇಷ್ಟಿದೆ. ಹಾಗೆ ಸೊಪ್ಪೊಂದಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ಹಾರ್ವೆಸ್ಟ್ ಮಾಡ್ಕೋಬೇಕು. ಲಾಸ್ಟ್ ಟೈಮ್ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೆ ನಾನು. ಮತ್ತು ಇಲ್ಲಿ ಒಣಗನೆ ಸೊಪ್ಪು ಬರ್ತಾ ಇದೆ. ಹಾಗೆ ಟೊಮೊಟೊ ಗಿಡ ಬಿಸಿಲಿಗೆ ಫುಲ್ಲು ಗಿಡನೇ ಬಾಡೋಗಿದೆ. ಮೊನ್ನೆ ಕಿತ್ಕೊಂಡು ಹೋದೆ ಟೊಮೊಟೊ, ಪುನಃ ಎಷ್ಟಿದೆ, ಇಷ್ಟು ಗಿಡ ಒಣಗೋಗಿದೆ. ಮತ್ತು ಬಿಳಿ ರೋಗ ಕೂಡ ಬಂದುಬಿಟ್ಟಿದೆ. ಕಿತ್ಕೊಂಡು ಹೋಗ್ಬೇಕಿವತ್ತು ಆ ಟೊಮೊಟೊನ. ಹಾಗೆ ವಾಟರ್ ಆ್ಯಪಲ್ಲು ಫುಲ್ಲು ಚಿಗುರಿ ಈ ಥರ ಮಗ್ಗು ಬಿಟ್ಟು ಹೂ ಬಿಟ್ಟಿತ್ತು. ಒಂದಿನ ತುಂಬ ಬಿಸಿಲು ಹೊಡಿತು. ಅಂದರೆ ಒಂದಿನ ನೀರು ಹಾಕಿಲ್ಲ ನಾನು, ದಿನ ಬಿಟ್ಟು ದಿನ ಹಾಕ್ತಿದ್ದೆ. ಈ ಗಿಡ ಒಂದಿನ ಬಿಟ್ಟು ಒಂದಿನ ಹಾಕಿದ್ದಕ್ಕೆ ಹೀಗೆ ಎಲೆ ಎಲ್ಲ ಸಿದೋಗ್ಬಿಟ್ಟು ಒಂದು ಎಲೆ ಇಲ್ದಂಗೆ ಎಲ್ಲ ಉದುರೋಗ್ಬಿಟ್ಟಿದೆ. ಈಗ ಮಗ್ಗು ಬಿಡ್ತಾ ಇದೆ ಜೊತೆಯಲ್ಲಿ. ಅದೇ ಈ ಗಿಡ ನೋಡಿಬಿಟ್ಟೆ ನಾನು ಡೈಲಿ ನೀರು ಹಾಕಬೇಕು ಅಂತ ಡಿಸೈಡ್ ಮಾಡಿದೆ. ಹಾಗೆ ಸೇವಂತಿಗೆ ಗಿಡಗಳು ಕೂಡ ಫುಲ್ಲು ಬಾಡೋಗ್ತಾಯಿತ್ತು. ಅಂದರೆ ಇದ್ರ ಕೆಳಗಡೆ ಇದೆಯಲ್ಲ, ಏನು ತೊಂದರೆ ಇಲ್ಲ, ಅಷ್ಟೊಂದು ಏನು ಒಣಗ್ತಾ ಇಲ್ಲ. ಪಾಟೊಳಗೆ ಹಾಕ್ಬಿಟ್ಟಿದ್ದಾರೆ ದಾರ ಎಲ್ಲ. ಇದು ಇಷ್ಟು ಎಲ್ಲ ಕಲರ್ಸು, ಬೇರೆ ಬೇರೆ ಕಲರ್ಸ್ ಎಲ್ಲ ಇದೆ. ಬಿಸಿಲು ಸ್ವಲ್ಪ ಕಡಿಮೆ ಆದಮೇಲೆ ನಾನು ಇದು ರೀಪಾಟ್ ಮಾಡ್ಕೋಬೇಕು ಗಿಡಗಳನ್ನ. ಇದು ನೋಡಿ, ಅದರಲ್ಲಿ ಎಲೆ ಬಂದಿತ್ತಲ್ಲ, ಆ ಎಲೆ ಎಲ್ಲನೂ ಗುಡಿಸಿ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಎಲ್ಲ ಇಲ್ಲ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಬಂದು ಮಲ್ಲಿಗೆ ಬಿಟ್ಟಿದೆ. ಇದು ಒಂದು ಜಾಜಿ ಮಲ್ಲಿಗೆ ಬಿಟ್ಟಿಲ್ಲ, ಇದೊಂದು ಒಣಗೋಗಿದ್ದ ಕಡ್ಡಿ ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ. ಆಮೇಲೆ ಇದು ಮಂಗಳೂರು ಮಲ್ಲಿಗೆ. ನಾನು ಹೇಳಿದ್ನಲ್ಲ ಒಂದಿನ ನೀರು ಹಾಕಿಲ್ಲ ಅಂದಿದ್ದಾಗ, ಇದು ಕೂಡ ಮಾವಿನ ಗಿಡ ಹೂ ಬಿಟ್ಟಿತ್ತು ಅಂತ ಖುಷಿ ಆಯಿತು. ಮಾರನೇ ಬಂದು ನೋಡಿದೆ, ಎಲ್ಲ ಹಿಂಗೆ ಪುಡಿ ಪುಡಿ ಆಗಿಬಿಟ್ಟಿದೆ ನೋಡಿ, ಎಲ್ಲ ಒಣಗೋಗಿದೆ. ಈ ಸಲನೂ ನಮಗೆ ಮಾವಿನಕಾಯಿ ಇಲ್ಲ. ಸುಮಾರು ಒಂದು 5 ವರ್ಷದ್ದು ಮಾವಿನ ಗಿಡ ಇದು, ನನ್ನ ಪಾಟಲ್ಲಿ, ನನ್ನ ಟೆರೆಸಲ್ಲಿ ಇರುವಂಥದ್ದು. ಆಮೇಲೆ ಮತ್ತು ಮಂಗಳೂರು ಮಲ್ಲಿಗೆ ತುಂಬ ಚೆನ್ನಾಗಿರುತ್ತೆ. ನಿಜವಾಗ್ಲೂ ನೆಲಕ್ಕೆ ಹಾಕಿದ್ರೆ ಜಾಸ್ತಿ ಬಿಡುತ್ತೆ ಅನಿಸುತ್ತೆ. ಇದು ಒಂದು ಸ್ವಲ್ಪ ಇದಾಗಿಬಿಟ್ಟಿತ್ತು, ಎಲ್ಲ ಕಟ್ ಮಾಡಿದ್ದೆ, ಎಲ್ಲ ಚಿಗುರಿ ಮಗ್ಬಿಟ್ಟಿದೆ. ಇದು ಸುಮ್ಮನೆ ಒಂದು ಜಾಮೂನ್ ಕಪ್ಪಲ್ಲಿ ಬಿಟ್ಟರೆ ಸಾಕು, ಎಷ್ಟು ಒಂದು ಮೊಳದಷ್ಟು, ಮುಕ್ಕಾಲು ಮೊಳದಷ್ಟು ಆಗಿಬಿಡತ್ತೆ ಹೂವು. ಅಷ್ಟು ಹೂವು ಉಳಿಸುತ್ತೆ ಇದು. ನಮಗೆ ನೋಡೋಕ್ಕೆ ಸಣ್ಣದು ಅಂತ ಅನಿಸುತ್ತಷ್ಟೇ. ಇಷ್ಟು ಪುಟ್ಟ ಗಿಡದಲ್ಲೇ ಹೌಸ್ಕೊಂಡ್ಬಿಟ್ಟಿರ್ತವೆ ಮಗ್ಗೆಲ್ಲ ನೋಡಿ, ಇಷ್ಟು ಸಿಕ್ತು. ಏನು ಘಮ ಘಮ ಅನ್ನುತ್ತೆ ಅಂದರೆ, ನಾನು ಸುಮ್ಮನೆ ತೊಗೊಂಡೋಗಿ ಡೈನಿಂಗ್ ಟೇಬಲ್ ಮೇಲೆ ಒಂದು ಬಟ್ಲಲ್ಲಿ ಹಾಕಿಟ್ಬಿಡ್ತೀನಿ ಯಾವಾಗಲೂ. ಏನು ಘಮ್ ಅಂತಿರುತ್ತೆ. ಅದನ್ನೇ ಬೆಳಗ್ಗೆಗೆ ನಾನು ದೇವರಿಗೆ ಇಡಲಿಕ್ಕೆ ಯೂಸ್ ಮಾಡ್ಕೊತೀನಿ. ಈಗ ಸದ್ಯಕ್ಕೆ ಇದಕ್ಕೆ ಗೊಬ್ಬರ ಏನೂ ಹಾಕಿಲ್ಲ, ಕಟಿಂಗ್ಸ್ ಕೂಡ ಮಾಡಿಲ್ಲ, ಕಳೆ ಕಿತ್ತಿಲ್ಲ, ಏನೂ ಮಾಡಿಲ್ಲ. ಹಾಗೆ ಇಲ್ಲಿ ಒಂದು ದುಂಡು ಮಲ್ಲಿಗೆ ಇದೆ, ಇನ್ನೊಂದು ಗಿಡ ಇದೆ, ಅದರಲ್ಲಿ ಫುಲ್ಲು ಎಲೆ ಬಿಡಿಸ್ಬಿಟ್ಟಿದ್ದೆ ನಾನು. ಒಂದು ಸಲ ಬಿಟ್ಟಾಗಿತ್ತು, ಫುಲ್ಲು ಎಲೆ ಬಿಡಿಸಿದ್ದೆ. ಎಷ್ಟು ಚೆನ್ನಾಗಿ ಮಗ್ಬಿಟ್ಟಿದೆ ಅಂದರೆ ನೋಡ್ತಾ ಇರ್ಬೋದು. ನಿಜವಾಗ್ಲೂ ಇದನ್ನು ನೀಟಾಗಿ ನೆಲಕ್ಕೆ ಹಾಕಿ ಆರೈಕೆ ಮಾಡಿದರೆ ಎಷ್ಟು ಹೂವನ್ನು ಕೊಡಬಹುದು ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ನನಗಂತೂ ಭಾಳ ಖುಷಿ. ಮಲ್ಲಿಗೆ ಹೂವು ಇದು ಮಗ್ಗು ಅರಳಿದ್ರೆ ಒಂಥರ ರೋಸ್ ಥರ ಅರಳುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದೂ ಅಷ್ಟೇ, ನೀರಿಗೆ ಇಷ್ಟೊತ್ತಲ್ಲಿ ಬಂದು ಎಲ್ಲ ಬಿಡಿಸ್ಕೊಂಡು ಹೋಗ್ಬಿಟ್ಟು ಇದಕ್ಕೆ ಹಾಕ್ಬಿಟ್ಟು ಇಟ್ಬಿಡ್ತೀನಿ. ಒಂದು ಬಟ್ಲಲ್ಲಿ ನೀರು ಹಾಕ್ಬಿಟ್ಟು
ಇಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ಸ್ಮೆಲ್ಲು ಗಮ್ ಅಂತಿರುತ್ತೆ. ನನಗಂತೂ ಭಾಳ ಇಷ್ಟ ಮಲ್ಲಿಗೆ. ಯಾರಿಗಿಷ್ಟ ಇಲ್ಲ ಹೇಳಿ ಹೆಣ್ಮಕ್ಳಿಗೆ. ಎಷ್ಟು ಮಲ್ಲಿಗೆ ಮೊಗ್ಗು ಸಿಕ್ಕಿದೆ. ನಾಳೆಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸಿಗುತ್ತೆ. ಮತ್ತು ನಾನು ಇದು ಬಿಟ್ಟಾದಮೇಲೆ ಪುನಃ ಎಲೆನ ತೆಗೆದ್ರೆ ಬರುತ್ತಾ ಏನೋ ಗೊತ್ತಿಲ್ಲ, ನೋಡಬೇಕು. ಇದು ಈಗ ಈ ವರ್ಷದಲ್ಲಿ 2ನೇ ಸಲ ಈ ಥರ ಬಿಡ್ತಿರೋದು. ಮೊದಲು ಈ ಥರನೇ ಇಷ್ಟೇ ಬಿಟ್ಟಿತ್ತು, ಇಷ್ಟೇ ಜಾಸ್ತಿನೇ ಬಿಟ್ಟಿತ್ತು, ಇದಕ್ಕಿಂತ ಜಾಸ್ತಿನೇ ಬಿಟ್ಟಿತ್ತು. ಅಂದರೆ ದಪ್ಪ ಮಗ್ಗು ಬಿಟ್ಟಿತ್ತು. ಈಗ ಸ್ವಲ್ಪ ಸಣ್ಣ ಆಗಿಬಿಟ್ಟಿದೆ ಮಗ್ಗು. ಆದರೂ ಒಂಥರ ಹರಳಿದಾಗ ಒಂಥರ ರೋಸ್ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಖುಷಿ ಆಗುತ್ತೆ. ಇಷ್ಟು ಚಿಕ್ಕ ಗಿಡದಲ್ಲೇ ತಪ್ಪಿಸ್ಕೊಂಡ್ಬಿಡ್ತವೆ, ಗೊತ್ತಾಗಲ್ಲ. ನಿಧಾನಕ್ಕೆ ನೋಡಿ ಬಿಡಿಸ್ಕೊಬೇಕಷ್ಟೆ. ನೆಕ್ಸ್ಟು ಇದೊಂದು ಮಲ್ಲಿಗೆ ಆಯಿತು, ಮಂಗಳೂರು ಮಲ್ಲಿಗೆ ಆಯಿತು, ಜಾಜಿ ಮಲ್ಲಿಗೆ ಆಯಿತು, ನಿತ್ಯ ಮಲ್ಲಿಗೆ ತುಂಬ ಚೆನ್ನಾಗಿ ಚಿಗುರಿತ್ತು. ನಾನು ಇದನ್ನು ಎತ್ತಕ್ಕಾಗಲ್ಲ ಅಂದ್ಬಿಟ್ಟು ತೆಗೆದೇ ಇಟ್ಟಿಲ್ಲ. ನೋಡಿ, ಎರಡು ಬಿಟ್ಟಿದೆ. ಇದು ಒಂಥರ ಚೆನ್ನಾಗಿರುತ್ತೆ, ಸಂಜೆ ಹೊತ್ತು ಬೇಗ ಅರಳ್ಕೊಂಡು ಬಿಡುತ್ತೆ. ಸ್ಟಾರ್ ಫ್ರೂಟ್ ಗಿಡ ಈಗಾಗಿದೆ. ನಂಗೆ ಸ್ಟಾರ್ ಫ್ರೂಟ್ ಕೊಟ್ಟಿಲ್ಲ ಇನ್ನೂ. ಅದು ದಾಸವಾಳ ಗಿಡಗಳಂತೂ ಇಲ್ಲೋ ಬೇಡವೋ ಅಂತ ಇವೆ. ಅಂದರೆ ನಾನೀಗ ಗೊಬ್ಬರ ಹಾಕಿಲ್ಲ, ಕಳೆ ಕಿತ್ತಿಲ್ಲ, ಸುಲ್ಗಾಯಿಂದು ಕಾಯಿ ಸಿಪ್ಪೆ ಇದೆಯಲ್ಲ, ಆ ಸಿಪ್ಪೆ ಹಾಕಿದ್ದೀನಿ. ಅದರಿಂದ ಸ್ವಲ್ಪ ತಡ್ಕೊಂಡಿವೆ. ನಿತ್ಯ ಪುಷ್ಪ ಹೂವನೇ ನೋಡ್ತಾ ಇರ್ಬೋದು ಹೆಂಗಾಗ್ಬಿಟ್ಟಿರುತ್ತೆ. ಬೆಳಗ್ಗೆ ಹೊತ್ತು ಬಂದು ಸಂಜೆ ಟೈಮ್ ಮುಟ್ಟಿದ್ರೆ ಫುಲ್ಲು ಪುಡಿ ಆಗಿಬಿಟ್ಟಿರುತ್ತೆ. ಇದೊಂದು ಮರಳೆ ಹೂವಿನ ಗಿಡ, ಇದಂತೂ ಪುಟ್ಟಿಗೆ ಬಿಡುತ್ತೆ. ಗೊಬ್ಬರ ಹಾಕಬೇಕೋ ಏನೋ ಗೊತ್ತಿಲ್ಲ. ಇದು ತಂದಾಗಿಂದನೂ ಇದೇ ರೀತಿ ಬಿಡುತ್ತೆ, ಸಣ್ಣದಾಗಿ. ನೆಲದಲ್ಲಿ ಹಾಕಿರೋದು ಒಂದು ಸ್ವಲ್ಪ ದಪ್ಪಕ್ಕಾದರೂ ಬಿಡುತ್ತೆ. ಇದಂತೂ ಪುಟ್ಟಿಗೆ ಬಿಡುತ್ತೆ, ಇಷ್ಟೇ ಪುಟ್ಟ ಕಾಣಿಸೋದೇ ಇಲ್ಲ ಇದು ಬಿಡಿಸ್ಕೊಳ್ಳಿಕ್ಕೆ, ಅಷ್ಟು ಸಣ್ಣದಿದೆ ಇದು. ಇದನ್ನಂತೂ ಕಟ್ಟೋಕ್ಕಾಗಲ್ಲ, ಹಂಗಿದೆ. ಏನು ನೋಡ್ತಿದ್ಯಾ ಶಿಜಿ? ಬಾ ಹೋಗೋಣ. ನಂಗೆ ಮಲ್ಲಿಗೆ ಗಿಡದ್ದೇ ಒಂದು ಖುಷಿ, ನಂಗೆ ತುಂಬ ಇಷ್ಟ. ಇದನ್ನು ಜಾಸ್ತಿ ಗಿಡ ಹಾಕಬೇಕು ಅಂತ ಇಷ್ಟ ನನಗೆ. ಇದೊಂದು ಕಟಿಂಗ್ಸ್ನ ಇಲ್ಲಿ ನಾನು ಸಪೋಟ ಹಾಕಿದ್ದೆ ಫಸ್ಟು. ಅದು ಸಪೋಟ ಚೆನ್ನಾಗಿ ಬಂದಿರಲಿಲ್ಲ, ಕಾಯಿ ಬಿಟ್ಟಿಲ್ಲ, ನಾಟಿದು ಅಂತ ಹೇಳಿಬಿಟ್ಟು ತೆಗೆದುಬಿಟ್ಟಿದ್ದೀನಿ. ಈ ಟಬ್ ಖಾಲಿ ಇರೋದ್ರಿಂದ ಇದಕ್ಕೆ ಒಂದು ಮಲ್ಲಿಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೊಂದು ಮಲ್ಲಿಗೆ ಹಾಕ್ತೀನಿ. ಈ ನಿಂಬೆ ಗಿಡನೂ ಅಷ್ಟೇ, ಇದನ್ನು ತೆಗೆದುಬಿಡ್ತೀನಿ. ಯಾಕೆ ಅಂದರೆ ಇದರಲ್ಲಿ ಪಾಟಲ್ಲಿದ್ದರೆ ಕಾಯಿ ಬಿಡಲ್ಲ, ಅಲ್ಲಿ ನೆಲದಲ್ಲಿ ಸೈಟೆಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ನಿಮಗೆ ತೋರಿಸ್ತೀನಿ. ನಾನು ಸೈಟೆಲ್ಲ ಹಾಕ್ಕೊಂಡಿದ್ದೀನಿ, ಮೇಲಿಂದ ತೋರಿಸ್ತೀನಿ, ಕೆಳಗೆ ಹೋಗಿ ತೋರ್ಸೋಕ್ಕಾಗಲ್ಲ. ಬಾಳೆ ಗಿಡ, ಪಪ್ಪಾಯ, ಸೀಬೆ ಇದೆ, ಮತ್ತು ಈ ಕಡೆ ಸ್ವಲ್ಪ ಬೀನ್ಸ್ ಹಾಕಿದ್ದೀನಿ. ಹಾಗೆ ನುಗ್ಗೆ ಗಿಡ ಇಷ್ಟಿದೆ. ಅವರು ಪಕ್ಕದ ಸೈಟ್ ನಮ್ಮದಲ್ಲ, ಬೇರೆಯವ್ರದ್ದು. ಅವರು ಒಂದು 3 ವರ್ಷ ಕಟ್ಟಲ್ಲ ಅಂದರು. ಅಷ್ಟರಲ್ಲಿ ಏನೇನು ಬೆಳಿಬೋದೋ, ಅದೇ ಪರ್ಮನೆಂಟ್ ಗಿಡ ಹಾಕೋದು ಬೇಡ, ಮಾಮೂಲಿ ಗಿಡ ಏನೇನು ಬೆಳಿಬೋದೋ ಅದನ್ನು ಹಾಕೋಣ ಅಂತಂದ್ಬಿಟ್ಟು ಸ್ವಲ್ಪ ಪಪ್ಪಾಯ, ಬಾಳೆ ಗಿಡ ಹಾಕಿದ್ದೀನಿ, ಮತ್ತು ನುಗ್ಗೆ ಗಿಡ ಹಾಕಿದ್ದೀನಿ. ಆಮೇಲೆ ಮೆಣಸಿನ್ಕಾಯಿ, ಟೊಮೊಟೊ ಗಿಡ ಹಾಕ್ಕೊಂಡಿದ್ದೀನಿ. ಅಂದರೆ ಟೊಮೊಟೊ ಗಿಡ ಅದೇ ಬಂದಿರೋದು ಅಲ್ಲೇ, ಅದೊಂದು, ಮೆಣಸಿನ್ಕಾಯಿ ಗಿಡ 1-2 ಇದೆ, ಮತ್ತು ಬೀನ್ಸ್ ಹಾಕ್ಕೊಳ್ತಾ ಇರ್ತೀನಿ ಅಷ್ಟೇ. ಅದು ನೆಲ ಸ್ವಲ್ಪ ಗಟ್ಟಿ ಜಾಸ್ತಿ, ಆದರೆ ಈ ಟೈಮಲ್ಲಿ ಬೇಸಿಗೆಯಲ್ಲಿ ತುಂಬ ಬಿಸಿಲು ಬರ್ತಿರುತ್ತಲ್ಲ, ಹಾಗಾಗಿ ಅದು ಸ್ವಲ್ಪ ಜಾಸ್ತಿ ಇದಾಗ್ಬಿಟ್ಟಿದೆ. ನೀರು ಒದಗಿಸೋಕ್ಕಾಗಲ್ಲ, ಅಷ್ಟು ನೀರು ಕುಡಿಯುತ್ತೆ. ಡೈಲಿ ಹಾಕಬೇಕು, ಇಲ್ಲಾಂದರೆ ಫುಲ್ಲು ಗಿಡನೇ ಒಣಗೋಗ್ಬಿಟ್ಟಿರುತ್ತೆ. ಹಂಗಾಗಿ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಆದರೆ ಸೀಬೆ ಗಿಡ ಅಂತೂ ತುಂಬ ಚೆನ್ನಾಗಿದೆ. ಸೀಬೆಕಾಯಿ ಅಂತೂ ತುಂಬ ಸ್ವೀಟ್ ಇದೆ. ನಿಜವಾಗ್ಲೂ ನಾನು ಅಂಥ ಸೀಬೆಕಾಯಿ ತಿಂದೇ ಇರಲಿಲ್ಲ, ಅಷ್ಟು ಸ್ವೀಟ್ ಇದೆ. ಆ್ಯಪಲ್ ಸೈಜ್ ಬರುತ್ತೆ ಸೀಬೆ ಗಿಡ, ಅದೇ ಬಂದಿರೋದು. ಅದನ್ನು ನಾವು ಯಾರೂ ನೆಟ್ಟಿಲ್ಲ, ಮೊದಲೇ ಸೈಟಲ್ಲೇ ಇತ್ತು. ಅದು ಹಾಗೆ ಉಳಿಸ್ಕೊಂಡು
ಅವರು ಕಾಂಪೌಂಡ್ ಹಾಕೋಕ್ಕೆ ಹೇಳಿದ್ವಿ, ಅವ್ರು ಹಾಗೆ ಹಾಕಿದ್ದಾರೆ. ಆ ಸೀಬೆ ಗಿಡ ಉಳ್ಕೊಂಡಿದೆ, ಅದನ್ನು ಒಂದು ಕಸಿ ಮಾಡಿ ಒಂದು ಬೇರೆ ಕಡೆ ಹಾಕಬೇಕು ಅನ್ನೋದು ಇಷ್ಟ ಇದೆ. ಟ್ರೈ ಮಾಡಬೇಕು. ಈ ಬೇಸಿಗೆ ಒಂದು ಸ್ವಲ್ಪ ಮಳೆ ಬರಲಿ, ಒಂದು 2-3 ಸಲ ಮಳೆ ಬರಲಿ, ಆಮೇಲೆ ಅದನ್ನು ಒಂದು ಸ್ವಲ್ಪ ಕ್ರಾಫ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.